ಹಲೋ, ಈ ವಿಡಿಯೋ ನೋಡೋ ದೇವರುಗಳಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮನೆ ಕೊಟ್ಟಿಗೆಯಲ್ಲಿ ತುಳ್ಕುಲು ತೆಗಿಯೋಣ ಅಂತ. ತುಳ್ಕುಲು ಅಂದರೆ ಕೊಟ್ಟಿಗೆ ಗೊಬ್ಬರ. ನಾವೆಲ್ಲ ಈ ಕಡೆ ಸೈಡೆಲ್ಲ ತುಳ್ಕುಲು ಅಂತಲೇ ಹೇಳೋದು. ಕೊಟ್ಟಿಗೆ ಗೊಬ್ಬರ ನೆರೆದೋಗಿದೆ, ತೆಗಿಬೇಕು ಅಂತ ಹೇಳ್ತಾ ಒಂದು ವಾರ ಆಗಿತ್ತು. ಜನ ಹುಡುಕಿದ್ರೆ ಒಂದು ಜನ ಸಿಕ್ಕಲ್ಲ. ಹಾಗಾಗಿ ನಾವೇ ತೆಗಿಯೋಣ ಅಂತ ತೀರ್ಮಾನ ಮಾಡ್ಕೊಂಡು ಕೊಟ್ಟಿಗೆ ಕಡೆ ಇಬ್ಬರು 2 ಬುಟ್ಟಿ ತಗೊಂಡು ಹೊರಟಿದ್ದೆ. ಈ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಜನ ಬರೋದೇ ಇಲ್ಲ. ಏನಿದ್ರು ದೊಡ್ಡ ಕೆಲಸ ಆದರೆ, ದಿನಡಿ ಕೆಲಸ ಆದರೆ ಬರ್ತಾರೆ. ಈ 2 ಗಂಟೆ 3 ಗಂಟೆ ಕೆಲಸಕ್ಕಾದರೆ ಬರೋಲ್ಲ. ಯಾರು ಒಂದು ಗಂಡಾಳಿದ್ರೆ ಮಾತ್ರ ಚೆನ್ನಾಗಿ ಆಗ್ತಿತ್ತು, ಬೇಗನೆ ಕೆಲಸ ಮುಗಿತಿತ್ತು. ಆದರೆ ಎಂತ ಮಾಡೋಣ, ಯಾರೂ ಸಿಕ್ಕಲಲ್ಲ. ಹಾಗಾಗಿ ನಾವೇ ಗೊಬ್ಬರ ತೆಗಿತಾ ಕೂತು. ಜೊತೆಗೆ ನನ್ನ ಮಗನೂ ಬಂದು, ಅವತ್ತು ಭಾನುವಾರ ಬೇರೆ, ನನ್ನ ಮಗನೂ ಬಂದು ಅಲ್ಲೊಂಚು ಗುಡಿಸ್ತೀನಮ್ಮ ಅಂತ ಹೇಳಿ ಎಲ್ಲ ಕಡೆ ಗುಡಿಸ್ತಾ ಇದ್ದ. ಗುಡಿಸ್ಲಿ ಈಗ ಮಾಡಿದ್ರೆ ಮುಂದೆ ಒಳ್ಳೇದು ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಹಾಕ್ಕೊಂಡೆ. ಅದು ನಮ್ಮಲ್ಲಿ ಇರೋದೆಲ್ಲ ಎಮ್ಮೆನೇ. ಹಾಗಾಗಿ ದನಿನ ಕರು ಅಂತ ಒಂದೇ ಇರೋದು. ಭಾರಿ ಚೆನ್ನಾಗಿ ನುರಿದಿರ್ತವೆ. ಎಮ್ಮೆ ಗೊಬ್ಬರ ಅಂದರೆ ಭಾರಿ ಚೆನ್ನಾಗಿ ಒಳ್ಳೆ ಡಿಮ್ಯಾಂಡು ಇರ್ತದೆ ಅನ್ನಿ. ಅದಕ್ಕೆ ಸೊಪ್ಪು ದರ್ಗು ಎಲ್ಲ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ನುರಿದಿರ್ತಾವೆ. ಹಾಗಾಗಿ ಭಾರಿ ಬಂದಿತ್ತು ಮರ ಗೊಬ್ಬರ ಅಂದರೆ ಸ್ವಲ್ಪ ಅಲ್ಲ, ಅದು ಕಣ್ಣಿ ಜಾಬ ಅಂತೀವಲ್ಲ, ಜಾನರ್ ಕಟ್ಟವು ಅವನ್ನೆಲ್ಲ ಮುಳುಗೋಗಂಗಾಗಿತ್ತು. ಹಾಗಾಗಿ ಇನ್ನು ಜನ ಕಾಯ್ತಾ ಕೂತ್ರೆ ಆಗೋದಿಲ್ಲ ಅಂತ ಹೇಳಿದ್ದು ನಾನು ನಮ್ಮ ಮನೆಯವರು ಸೇರಿ ಗೊಬ್ಬರ ತೆಗೆದಿದ್ದೆ. ಹಳ್ಳಿ ಸೈಡ್ ಎಷ್ಟು ಸರಿ ನೋಡಿದ್ರು ಎಂಥ ಕೆಲಸ ಇರುತ್ತೆ. ಹೆಣ್ಮಕ್ಳಿಗೆ ಮನೆ ಕೆಲಸನೂ ಮಾಡ್ಕೊಂಡು, ಹೊರಗಡೆನೂ ಮಾಡ್ಕೊಂಡು, ಎಲ್ಲ ಕಡೆ ಮಾಡ್ಕೊಂಡ್ರು. ಆದರೆ ಎಷ್ಟು ಹೇಳಿದ್ರು ಗಂಡಸತ್ರ ಒಳ್ಳೆ ಮಾತಿಲ್ಲ ತಗೊಳ್ಳಿ. ಗೊಬ್ಬರ ತೆಗ್ದಾದ್ಮೇಲೆ ಅಷ್ಟೇ ಇರೋದೆಲ್ಲ ಕೆಲಸ. ಇದು ಕೊಟ್ಟಿಗೆ ತೊಳಿಬೇಕು. ನಮ್ಮಲ್ಲೆಲ್ಲ ಕೊಟ್ಟಿಗೆ ತೊಳಿತೀವಿ. ಯಾವಾಗಲೂ ಅಷ್ಟೇ, ಪ್ರತಿ ಸಲನೂ ಗೊಬ್ಬರ ತೆಗ್ದಾಗೂ ಕೊಟ್ಟಿಗೆ ನೀಟ್ ಮಾಡಿ ತೊಳಿತೀವಿ. ಆಮೇಲೆ ಹಾಕೋದು ಅದಕ್ಕೆ ಸೊಪ್ಪು ದೊರಗೆ ಆದರೂ ಕೂಡ ಆಮೇಲೆ ಜಾನವ್ರು ಬಂದು ನಿಲ್ಬೇಕಾದ್ರೆ ಅವಕ್ಕೆ ಗಜಿಬಿಜಿ ಆಗಬಾರ್ದು ಅಂತ ಹೇಳಿ ತೊಳಿತೀವಿ ಕೊಟ್ಟಿಗೆನ. ಗೊಬ್ಬರ ತೆಗಿಯೋಕೆ ಹಿಡ್ದಿತ್ತು ಮಾತ್ರ 11 ಗಂಟೆಗೆ. ಆದರೆ ಮುಗ್ದಿದ್ದು ಮಾತ್ರ ಬರಾಬರಿ 2:30-3 ಗಂಟೆ ಆಗಿತ್ತು ಕಣ್ರಿ. ಎಂಥ ಗೊಬ್ಬರ ಅಂದರೆ ಗೊಬ್ಬರ, ಅದು ನಮಗೆಲ್ಲ ಆಗಲ್ಲ. ಆದರೆ ಈ ಜನ ಇಲ್ದಿದ್ದ ಕರ್ಮದಲ್ಲಿ ಇನ್ನೇನು ಮಾಡೋಕ್ಕೂ ಆಗಲ್ಲ. ಆದಷ್ಟು ಮಟ್ಟಿಗೆ ಆಗಲಿ ಅಂತ ಹೇಳಿ ನಾವು ಮಾಡಿದ್ದು. ನಾವು ಯಾವಾಗಲೂ ಕೊಟ್ಟಿಗೆ ತೊಳಿಯಾಗ ಅದಕ್ಕೆ ಸ್ವಲ್ಪ ಇದೆಲ್ಲ ಹಾಕಿ, ಉಪ್ಪು ಗಿಪ್ಪು ಎಲ್ಲ ಹಾಕಿ ತೊಳಿತೀವಿ. ಎಂತಕ್ಕಂದರೆ ಕ್ರಿಮಿಕೀಟ ಎಲ್ಲ ಇದ್ದರೆ ಹೋಗಲಿ ಅಂತ ಹೇಳಿ ನಾವು ಒಂದು ಸ್ವಲ್ಪ ಇದೆಲ್ಲ ಮಾಡ್ತೀವಿ. ಎಲ್ಲ ಕಡೆ ಎಲ್ಲ ತೊಳೆಯಲ್ಲ, ಮಣ್ಣಿನ ನೆಲ ಆದರೆ ತೊಳೆಯಲ್ಲ. ನಮ್ದಿದು ಮಣ್ಣಿನ ನೆಲ ಅಲ್ಲ, ಕಾಂಕ್ರೀಟ್ ಹಾಕಿದಲ್ಲ. ಹಂಗೆ ಪ್ರತಿ ವರ್ಷವೂ ನಾವು ಪ್ರತಿ ಸಲ ಗೊಬ್ಬರ ತೆಗ್ದಾಗೂ ನಾವು ಹೀಗೆ ತೊಳಿತೀವಿ. ಸಾಧಾರಣ ಒಂದು 4 ಡ್ರಮ್ ನೀರು ಮಾತ್ರ ಖಾಲಿ ಮಾಡ್ತೀವಿ. ಸೈಡ್ಗೆ ಬದಿಗೆ ಎಲ್ಲ ಸೈಡು ಮಾತ್ರ ಕ್ಲೀನ್ ಮಾಡಿ ತೊಳಿಬೇಕು ಮಾತ್ರ. ನೋಡೋಕೆ ಮಾತ್ರ ಹಳ್ಳಿ ಜೀವನ ಚಂದನೇ. ಆದರೆ ಎಂತ ಮಾಡ್ತೀರಾ, ಇರೋ ಕೆಲಸನೂ ಅಷ್ಟೇ ಬಿಗುಸರನೇ ಇರ್ತದೆ. ಎಂತ ಮಾಡೋದು, ಏನು ಬರೆದಿದ್ರು ಇದರಲ್ಲಿ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಪೇಟೆ ಸೈಡರೆಲ್ಲ ಈ ಕಡೆ ಎಲ್ಲ ಬಂದು ವಾವ್ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರ್ತದೆ, ಏನು ಎಂತ ಇಲ್ಲೆಲ್ಲ ಮಳೆ ಗಾಳಿ ನೇಚರು ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಅದ್ರ ಹಿಂದ್ಗಡೆ ಇರೋ ಪರಿಶ್ರಮ ಯಾರಿಗೂ ಕಾಣಿಸೋದೇ ಇಲ್ಲ. ನಾವು ತಿಂಗಳಿಗೆ ಒಂದ್ಸರಿ ಗೊಬ್ಬರ ತೆಗಿತೀವಿ. ಗೊಬ್ಬರ ತೆಗಿಲ್ಲ ಅಂದರೆ ಜಾನರ್ ಮುಳುಗೋಕ್ಕೂ ಆಗಲ್ಲ. ನುಸಿ ಮತ್ತು ಸೊಳ್ಳೆ ಕಾಟನೂ ಜಾಸ್ತಿ ಆಗ್ತದೆ. ನಾನು ಕೊಟ್ಟಿಗೆ ತೊಳಿಯಾಗ ನನ್ನ ಮಗನೂ ಒಂದು ಹಿಡ್ಕೊಂಡು ನಾನು ಅಮ್ಮ ತೊಳಿತೀನಿ ಅಂತ ಹೇಳ್ದೆ. ಹ್ಞೂ ಸರಿ ಆಯ್ತು ಮಗನೇ, ನಾನು ನೀರು ಹಾಕ್ತೀನಿ, ನೀನು ತೊಳಿ ಅಂತ ಹೇಳಿದೆ. ಯಾವುದೇ ಮಕ್ಕಳಾಗಲಿ ಈಗಿನಿಂದನೇ ಸ್ವಲ್ಪ ಕೆಲಸ ಕಲಿಸ್ಬೇಕು. ಯಾವುದ್ರಲ್ಲಾದರೂ ಈಗ ಫಸ್ಟು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಸ್ವಲ್ಪ ಕೆಲಸ ಕಲಿಸ್ಬೇಕು. ಯಾಕಂದರೆ ಈಗೇನೋ ಹಿಂಗೆ ಮಾಡ್ತೇವೆ, ದೊಡ್ಡಾದ್ಮೇಲೆ ಕಾಲೇಜು ಅಂತ ಹೊದ್ದಾದ್ಮೇಲೆ ಅಮ್ಮ ನೀನು ಬೇಕಾದ್ರೆ ಮಾಡ್ಕೆ, ನಾನು ಬೇಕಾದ್ರೆ ಮಾಡೋದಿಲ್ಲ ಮರೆಯತಿ ಅಂತೇಳಿ ಫೋನ್ ಹಿಡ್ಕೊಂಡು ಹೊರಟೋಗ್ತಾವೆ ಅಷ್ಟೇ. ಅದಕ್ಕೆ ಅವೆಲ್ಲ ಬೇಡ ಅಂತ ಹೇಳಿ ಈ ಮೊಬೈಲ್ ಫೋನು ಓಡಾಡೋಕ್ಕಿಂತ ಫಸ್ಟ್ ಮನೆ ಬದಿ ಕೆಲಸ ಮಾಡಿದ್ರೆ ಸರಿ ಆಗ್ತದೆ ಅಂತ ಹೇಳಿ ಕೆಲಸ ಮಾಡೋ ಮಗನೇ ಅಂತಲೇ ಹೇಳೋದು ನಾನು. ಅವಾಗಿನ ಕಾಲದಲ್ಲೆಲ್ಲ ಗಂಡು ಮಕ್ಳು ಬಿಟ್ಟಿದ್ರು, ಅಯ್ಯೋ ಗಂಡು ಮಗ ಇದು ಮಾಡೋಂಗಿಲ್ಲ, ಗುಡ್ಸೋದಿಲ್ಲ, ಹೆಣ್ಮಕ್ಳೇ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಹಂಗಂತ ಮಾಡಿ ಗಂಡು ಮಕ್ಳನ್ನೆಲ್ಲ ಭಾರಿ ಆಟಕ್ಕೆ ಎರ್ಸಿದ್ರು. ಹಾಗಾಗಿ ಈಗ ಕೆಲವರು ಗಂಡು ಮಕ್ಳಿಗೆಲ್ಲ ನೆಲ ಕಾಣಲ್ಲ. ಎಲ್ಲರೂ ಅಂತಲ್ಲ, ಕೆಲವು ಹಳ್ಳಿ ಕಡೆ ಎಲ್ಲ ಹಾಗೆ ಅಲ್ಲ. ಆದರೆ ನಾನು ಹಾಗಲ್ಲ. ಗಂಡು ಮಕ್ಳಿಗೆ ನಾನು ನನ್ನ ಮಗನಿಗಾದರೂ ಸ್ವಲ್ಪ ಜಾಸ್ತಿನೇ ಕೆಲಸ ಹೇಳೋದು. ಯಾಕಂದರೆ ಮುಂದೆ ಅವನೇ ನೋಡ್ಕೋಬೇಕಲ್ಲ ಎಲ್ಲ ಕಡೆ. ಅವರಿಗೆ ಬೇಕಾಗಿದ್ದು. ಈಗ ನಾವು ಆಸೆ ಮಾಡಿ ಮುದ್ದು ಮಾಡಿದ್ರೆ ಮುಂದೆ ಅವು ಅದೇ ಹಚ್ಕೊಂತವೆ. ಹಾಗಾಗಿ ಈಗ ಆದಷ್ಟು ಕೆಲಸ ಕೈಲಾದಷ್ಟು ಭಾರಿ ದೊಡ್ಡ ಅಲ್ದಿದ್ರು ಸ್ವಲ್ಪನಾರು ಕೈಲಾದಷ್ಟಾರು ಮಾಡಲಿ ಅಂತ ಹೇಳಿ ಮಾಡಿಸೋದವ್ರ ಹತ್ರ. ನೋಡಿ ನಾವಿಷ್ಟು ನೀಟಾಗಿ ಇದು ಮಾಡ್ತೀವಿ. ಆದರೂ ಚುಚ್ಚೂರು ಸಗಣಿ ಉಂಟು, ಹಾಗಾಗಿ ಅದನ್ನ ಇನ್ನೂ ಸರಿ ಕ್ಲೀನ್ ಮಾಡ್ತೀವಿ. ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಗಲೀಜು ನೀರೆಲ್ಲ ಹೋಗಿ ಹಾಕಿದ ನೀರು ಚೆನ್ನಾಗಿ ಬರೋ ತನಕ ನಾವು ಗುಡಿಸಿ ತೆಗಿತೀವಿ. ಆಮೇಲೆ ಇಲ್ಲೆಲ್ಲ ಚೆನ್ನಾಗಿ ಒಣಗೋ ತನಕ ಬಿಟ್ಟು ದರಕ್ಕೆ ಹಾಕ್ತೀವಿ. ಇವತ್ತಿಗಿಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ತಾ.